ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಚಿಂದಿಯಾಗಿದೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಸದ್ಯ ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ಅನ್ನೋದು ವ್ಯಕ್ತಿಯ ಹೆಸರ ಅಥವಾ ಪವರ್ ಕಾರ್ಡ್ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲೊಂದು ಗೇಮ್ ಕೊಟ್ಟಿದ್ದಾರೆ. ಅದಕ್ಕೆ ಅಶ್ವಿನಿ ಗೌಡರು ಕಾವ್ಯ ಇಬ್ರು ಕೂಡ ಇಲ್ಲಿ ಮಾತಾಡ್ಕೊಂತಿದ್ದು ಡಿಸ್ಕಷನ್, ನೀನ್ ರೈಟಾ ನಾನ್ ರೈಟಾ ಅನ್ನೋದು ಅಂತಲ್ಲ, ನಾವು ಮಾತಾಡಕ್ಕೆ ಒಂದು ವೇದಿಕೆ ಸಿಕ್ಕಿತ್ತು, ಅದು ಆಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಇಲ್ಲಿ ಕಾವ್ಯ ಅವ್ರಿಗೆ ಅಶ್ವಿನಿ ಗೌಡ ಅವರು ಮತ ಹಾಕಿಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು ನಿನ್ ಮತ ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಯಾಕೆ ಬೇರೆಯವ್ರ ಭಿಕ್ಷೆ ಬದುಕಬೇಕು ಅಲ್ವಾ? ಇವಾಗ ನಾವು ಒಬ್ಬರೇ ಇಂಡಿವಿಜುವಲ್ ಆಗಿ ಆಡಿ ಗೇಮ್ ಗೆದ್ರೆ ಓಹೋ ಆಹಾ ಅಂತಂದ್ಬಿಟ್ಟು ಸಂಭ್ರಮಿಸ್ಬೋದು. ಆದರೆ ಎಲ್ಲರೂ ಜೊತೆ ಸೇರ್ಕೊಂಡು ಅವರೊಂದು ಭಿಕ್ಷೆ ಹಾಕೋದನ್ನ ತೊಗೊಂಡು ನಾವು ಗೆದ್ವಿ ಅಂತ ಯಾಕೆ ಹೇಳ್ಕೋಬೇಕು ಅಲ್ವಾ? ಅವ್ರು ಹಾಕಿದ್ರು ಅಷ್ಟೇ, ಹಾಕಿಲ್ಲ ಅಂದ್ರೂ ಅಷ್ಟೇ. ಒಟ್ಟು ಗೇಮ್ ಅದು ಸ್ಟಾರ್ಟ್ ಆಗಿದೆ. ಅದಕ್ಕೆ ಸ್ವಲ್ಪ ಇಲ್ಲಿ ಡಿಸ್ಕಷನ್ ಆಗಿದೆ. ನೀನ್ ರೈಟಾ ನಾನ್ ರೈಟಾ ಅಂತ ಮಾತಾಡೋದ್ರಲ್ಲೇ ಇಲ್ಲಿ ಸ್ವಲ್ಪ ಟೈಮ್ ಹೋಗಿದೆ ಅಂತ ಕಾಣಿಸುತ್ತೆ. ಇಲ್ಲಿ ಓವರ್ ಆಗಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಶ್ವಿನಿ ಗೌಡ ಅವರು. ನೋಡಿ, ಈ ಕಡೆ ಸೈಡ್ಗೆ ಈ ಕಡೆ ಕಾವ್ಯ ಅವ್ರು ಬಂದಿದ್ದ ತಕ್ಷಣ ಅಶ್ವಿನಿ ಗೌಡ ಅವರು ಫಸ್ಟ್ ಮರ್ಯಾದೆ ಇಲ್ಲದೆ ಮಾತಾಡೋರು. ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡರೇ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಆಟದಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರಿಗೆ ಹೇಳ್ತಾರೆ. ಅಕ್ಕಾಡಕ್ಕೆ ಇಲ್ಲಿ ನೋಡೋಣ ಅಂತ ಅಂತಾರೆ. ಏನು ಇವರು ಗೇಮಲ್ಲಿ ಗೆದ್ದಿದ ತಕ್ಷಣ ದೊಡ್ಡ ಕಿರೀಟ ಸಿಕ್ಬಿಡುತ್ತೆ ಇವ್ರಿಗೆ. ಆಲ್ಮೋಸ್ಟ್ ಗೇಮ್ ಒಂದೇ ಆಡಿದ್ರೆ ಇಲ್ಲಿ ಬಿಗ್ ಬಾಸ್ ಅಲ್ವೇ ಅಲ್ಲ. ಆಲ್ಮೋಸ್ಟ್ ನಿನ್ನೆ ಒಂದು ಎಪಿಸೋಡಲ್ಲಿ ಇವ್ರ ಮೇಲೆ ಒಂದು ಸ್ವಲ್ಪ ಜನಕ್ಕೆ ಇಲ್ಲಿ ಗೌರವ ಇತ್ತು. ಆ ಗೌರವ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಕಳ್ಕೊಂಡಿದ್ದಾರೆ. ಯಾಕಂದ್ರೆ ರಾಶಿಕ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಹೌದು, ನಿಜವಾಗ್ಲೂ ಅವ್ರದ್ದೊಂದು ಟೀಮ್ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಇಷ್ಟೊಂದು ಬಕೆಟ್ ಇಟ್ಕೊಳ್ಳೋದ ಒಬ್ಬೊಬ್ರಿಗೊಬ್ಬೊಬ್ರು. ಇಲ್ಲಿ ಸ್ಪಂದನ ಸೋಮಣ್ಣ ಅವರಾಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು, ರಿಷಾ ಗೌಡ ಅವರಾಗಿರ್ಬೋದು, ಇಲ್ಲಿ ರಕ್ಷಿತ್ ಅವ್ರಿಗೆ ಆ ರೀತಿ ಆದಾಗ ಇಲ್ಲ ನಾನು ಅದನ್ನ ಕವರ್ ಮಾಡಿದೆ ಅಂತ ಅಂದ್ಬಿಟ್ಟು ಪ್ಯಾಚ್ ಅಪ್ ಮಾಡಕ್ ನೋಡ್ತಾರೆ ಹೊರತು ಮತ್ತೆ ಎಮೋಷನ್ ಕಾರ್ಡ್ನ ಪ್ಲೇ ಮಾಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪಂದನ ಸೋಮಣ್ಣವರು ಹೇಳಿದ್ರು. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ಲ, ಇದಕ್ಕೆ ಹೇಳಿದ್ರು. ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರು ವಾಯ್ಸ್ ರೇಸ್ ಮಾಡಿಲ್ಲ, ಬರೀ ಅವ್ರಿಗೆ ಹೋಗೇ ಬಾರಿ ಅವ್ರಿಗೆ ಮಾತ್ರ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಅಂದ್ರೆ ಬೇರೆಯವ್ರದ್ದು ಮರ್ಯಾದೆ ಅಲ್ವಾ. ಬರೀ ಇಲ್ಲಿ ಮಾತಾಡೋದು ಒಂದೇ ಅಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಎಲ್ರಿಗೂ ಅನ್ನೋದು ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಗೌರವ ಇರುತ್ತೆ. ಇಲ್ಲಿ ಇವ್ರಿಗೆ ಏಕವಚನ ಮಾತಾಡಿದ ತಕ್ಷಣ ಇಷ್ಟೊಂದು ಉರಿ ಹತ್ತಿದೆ. ಆದರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ರಾಶಿಕ್ ಅವರು ಏನೆಲ್ಲ ಬೈದ್ರು, ಬಾರೋ ನೋಡೋಣ ಅಂತಂದ್ಬಿಟ್ಟು ಹೋಗ್ತಾರೆ. ಯಾವ್ದಾರ ಒಂದು ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಬಾರೋ ಅಂತಂದ್ಬಿಟ್ಟು ಈ ರೀತಿಯಾಗಿ ಅಷ್ಟು ಜನದ ಎದುರುಗಡೆ ಹೋದರೆ ಹೇಗಿರುತ್ತೆ? ಗಿಲ್ಲಿ ನಟ ಅವ್ರು ಏನೋ ಪರವಾಗಿಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಸುಮ್ಮನೆ ಆದರು. ಆದರೆ ಇಲ್ಲಿ ಆ ಒಂದು ಜಾಗದಲ್ಲಿ ರಜತ್ ಅವ್ರು ಇದ್ದಿದ್ರೆ, ಕಳೆದ ಸೀಸನ್ ನೀವು ನೋಡಿದ್ದೀರಾ, ಇಲ್ಲಿ ಚೈತ್ರ ಕುಂದಾಪುರ ಅವರು ರಜತ್ ಅವರಿದ್ದಾಗ ಯಾವ ರೀತಿ ಆಗಿತ್ತು ಅಂದ್ಬಿಟ್ಟು ಈ ಥರ ಏನೋ ಇದ್ದಿದ್ರೆ ಸ್ಪರ್ಧಿಗಳು ಸ್ವಲ್ಪ ಎಲ್ಲೋ ಹೋಗಿರೋದು. ಇಲ್ಲಿ ಗಿಲ್ಲಿಯವರು ಸ್ವಲ್ಪ ಅದನ್ನು ಸುಮ್ಮನೆ ಬಿಡು, ನಿಮ್ಮ ಟೀಮೇ ಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿ ಮಾತಾಡಲಿಲ್ಲ ಇವರು, ಅಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಇವ್ರಿಗೆ ಯಾರಾದರೂ ಎರಡನ್ನ ಹೇಳ್ಬಿಟ್ರೆ ಅಡಿಯಿಂದ ಮುಡಿವರೆಗೂ ಬೆಂಕಿ ಹತ್ಬಿಡುತ್ತೆ. ನೋಡೋಣ, ಸದ್ಯಕ್ಕೀಗ ಕಾವ್ಯ ಅವರು ಆ್ಯಕ್ಚುಲಿ ಇವಾಗ ಫೈರ್ ಆಗ್ತಿದ್ದಾರೆ. ಯಾಕಂದರೆ ಇವರು ವಿರುದ್ಧ ಮಾತಾಡೋದು ಬಿಗ್ ಬಾಸ್ ಮನೇಲಿ ಇರೋದಂದ್ರೆ ಇಬ್ಬರು ವ್ಯಕ್ತಿ. ಒಂದು ಕಾವ್ಯ ಅವರು ಮೊಟ್ಟ ಮೊದಲಿಗೆ ಬರೋದು, ಗಿಲ್ಲಿಯವರು, ಆ ನಂತರ ಕಾವ್ಯ ಅವರು. ಯಾರೂ ಕೂಡ ಇಲ್ಲಿ ಅಶ್ವಿನಿ ಗೌಡರ ವಿರುದ್ಧ ಹೋಗೋದೇ ಇಲ್ಲ. ಅವ್ರು ಸರಿ ಮಾಡಲಿ ತಪ್ಪು ಮಾಡಿ ಎಲ್ಲದಕ್ಕೂ ರೈಟ್ ಅಂದ್ಬಿಡ್ತಾರೆ. ಆದರೆ ಗಿಲ್ಲಿ ನಟ ಅವರು ಕಾವ್ಯ ಅವರು ತಪ್ಪಿದ್ರೆ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಇದ್ರೆ ಸರಿ ಅಂತಾನೆ ಹೇಳ್ತಾರೆ. ಸದ್ಯ ಈ ಒಂದು ಪ್ರೋಮೋ ಅಂತೂ ಚಿಂದಿಯಾಗಿದೆ. ಸದ್ಯ ಇವಾಗ ಒಂದು ಗೇಮ್ ಕೂಡ ಸ್ಟಾರ್ಟ್ ಆಗಿದೆ. ಅಶ್ವಿನಿ ಗೌಡ ಅವರು ಬೇಕಂತಾನೆ ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾವ್ಯ ಅವರು ಕೂಡ ಹೇಳಿದ್ರು, ನಾನು ಹಾಗೆ ಮಾತಾಡೋದು ಏನಿವಾಗ ಅಂತಂದ್ಬಿಟ್ಟು, ನೀನು ಯಾವಳೆ ಮಾತಾಡಕ್ಕೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇವ್ರು ಏಕವಚನ ಮಾತಾಡ್ತಿಲ್ವಂಗಂದ್ರೆ ಮನೇಲಿ ಅವ್ರ ಮಗಳಿಗೆ ಇದೇ ರೀತಿ ಮಾತಾಡ್ತಾರೆ. ಅವರು ಏನೇ ಬಾರಿ ಅಂತ ಮಾತಾಡ್ತಾರ? ಇಲ್ಲ ಅಲ್ವಾ? ಅದೇ ಹೇಳಲ್ವಾ, ಕೆಲವೊಬ್ಬರಿಗೆ ಏನೊಂದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಅಂತಂದ್ರೆ ನಾನು ಏನೋ ಕಂಟೆಂಟ್ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಕಂಟೆಂಟ್ ಹುಡುಕೋ ಒಂದು ಬರದಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ವ್ಯಕ್ತಿತ್ವನ ಹಾಳು ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಏಕವಚನ ಇಲ್ಲಿ ಯೂಸ್ ಮಾಡಿಬಿಡೋದು. ಆ ನಂತರ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದಾಗ ಹೌದಾ ಅಣ್ಣ ಹಂಗ ಅಣ್ಣ ಅಂತಂದ್ಬಿಟ್ಟು ನಾಟಕ ಆಡ್ಕೊಂಡು ಕೂತ್ಕೊಳ್ಳೋದು. ಆ ನಂತರ ಮತ್ತೆ ಅದೇ ತಪ್ಪೇ ಮಾಡೋದು. ಬಟ್ ಆ ವ್ಯಕ್ತಿ ಮೇಲೆ ಮಾಡಲ್ಲ, ಬೇರೆಯವ್ರ ಮೇಲೆ. ಆಲ್ಮೋಸ್ಟ್ ರಕ್ಷಿತ್ ಅವ್ರ ಮೇಲೆ ಮಾಡ್ತಾನೆ ಇದ್ದಾರೆ ಬಿಡಿ. ಬಟ್ ಈ ಒಂದು ಪ್ರೋಮೋ ನೋಡಿದಾಗ ಗೊತ್ತಾಗ್ತದೆ ಈ ಏಕವಚನ ಮಾತಾಡಿದ್ರೆ ಇಲ್ಲಿ ಕಾವ್ಯ ಅವ್ರು ಮಾತಾಡಿದ್ರೆ ಕರೆಕ್ಟ್ ಆಲ್ಮೋಸ್ಟ್. ಯಾಕಂತಂದ್ರೆ ನಾವು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡ್ತಿದೀವಿ ಅಂತಂದ್ರೆ ಅವ್ರು ನಮಗೆ ಕೊಡ್ಬೇಕಲ್ವಾ? ಪ್ರತಿ ಸತಿ ಕೂಡ ಇಲ್ಲಿ ನೀನ್ ನಂಗೆ ರೆಸ್ಪೆಕ್ಟ್ ಕೊಡು, ನೀನ್ ನಂಗೆ ರೆಸ್ಪೆಕ್ಟ್ ಕೊಡು ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಹೇಳ್ತಿದ್ದಾರೆ. ಆದರೆ ಅವ್ರ ಕಡೆಯಿಂದ ಇಲ್ಲಿ ಯಾರಿಗೂ ಕೂಡ ಅಷ್ಟೊಂದು ರೆಸ್ಪೆಕ್ಟ್ ಏನು ಸಿಗಬೇಕಿದೆಯೋ ಈ ಒಂದು ರಿಯಾಲಿಟಿ ಶೋನಲ್ಲಿ ಆ ಒಂದು ರೆಸ್ಪೆಕ್ಟು ಸಿಗ್ತಲ್ಲ. ಆದರೆ ಅವ್ರ ತಂಡದಲ್ಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಅವರು ರೆಸ್ಪೆಕ್ಟ್ ಕೊಡೋದು. ಮತ್ತಿಲ್ಲಿ ಅವ್ರು ಏನೇ ಮಾಡೋದು ಸರಿ ಅಂತಂದ್ಬಿಟ್ಟು ಅದಕ್ಕೆಲ್ಲ ಇವರು ಕುಮ್ಮಕ್ ಕೊಡೋದು. ಆಲ್ಮೋಸ್ಟ್ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ಇವ್ರು ಫೈರ್ ಆಗಿರೋದು ತುಂಬಾನೇ ಒಳ್ಳೇದಾಗಿದೆ. ಇನ್ನೊಂದು ಕೆಲಸ ಈ ಕಾವ್ಯ ಅವ್ರು ಏನು ಮಾಡಬೇಕು ಅಂತಂದರೆ ಗೇಮಲ್ಲಿ ಗೆದ್ದು ತೋರಿಸ್ಬೇಕಿದೆ. ಆಲ್ಮೋಸ್ಟು ಅವ್ರು ಆಡಿರೋ ಗೇಮ್ಗಳೆಲ್ಲ ಇಲ್ಲಿ ಸೋತ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಜಾಸ್ತಿ ನಾಲ್ಗೆನ ಹರಿಬಿಟ್ಟು ಮಾತಾಡ್ತಿದ್ದಾರೆ.
ಪ್ರೋಮೋ ಚೆನ್ನಾಗಿದೆ, ಆದರೆ ಗೇಮ್ ಅಂತೂ ಕೊಡ್ತಾ ಇದ್ದಾರೆ. ನಿನ್ನೆಯಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿಯವ್ರಿಗೆ ಒಂದು ಮಾತು ಹೇಳ್ತಾರೆ, ಅಂದರೆ ಅವ್ರ ತಂಡದಲ್ಲಿ ಇರೋರಿಗೆ, ಗಿಲ್ಲಿಯವರು ರಾಶಿಕ್ ಅವರು ಜಗಳ ಆಡ್ಬೇಕಾದ್ರೆ ಇಲ್ಲಿ ಫೂಟೇಜ್ಗೋಸ್ಕರ ಇಲ್ಲಿ ಗಿಲ್ಲಿ ಸ್ಟ್ಯಾಂಡ್ ತಗೊಂತಿರೋದು ಅಂತ ಅಂದ್ಬಿಟ್ಟು ಎಂಥ ಮನಸ್ಥಿತಿ ಅಂದರೆ ಥೂ ಅಂತ ಅನ್ನಿಸ್ಬಿಡುತ್ತೆ. ಇಷ್ಟೊಂದು ಅವ್ರದ್ದು ಮನಸ್ಥಿತಿ ಹಾಳಾಗಿದೆಯಾ ಅಂತ ಅಂದ್ಬಿಟ್ಟು ಫೂಟೇಜ್ಗೋಸ್ಕರ ಯಾರಾದರೂ ಆ ಥರ ಒಂದು ಹೆಣ್ಣಿನ ಪರ ಇಲ್ಲಿ ನಿಂತ್ಕೊಂತಾರ? ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ ಆ ಗೇಮಲ್ಲಿ ಏನಾಯಿತು ಅಂತಂದ್ಬಿಟ್ಟು ಪದೇ ಪದೇ ಹೇಳಿದ್ರೆ ಇರಿಟೇಷನ್ ಕೂಡ ಇಲ್ಲಿ ಆಗುತ್ತೆ. ಅಲ್ಲೂ ಕೂಡ ಇವರು ಒಂದು ಕಂಟೆಂಟ್ ಫೂಟೇಜ್ನ ಹುಡುಕ್ತಾರೆ ಅಂತಂದರೆ ಏನು ಹೇಳಬೇಕು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಿಲ್ಲ. ಸರಿಯಪ್ಪ, ಆ ಫೂಟೇಜ್ ಅವರೇ ಇಲ್ಲಿ ತೊಗೊಳ್ಬೋದಿತ್ತಲ್ಲ, ಯಾಕಮ್ಮ ನೀವು ಹಿಂಗೆ ಆಡ್ತಾ ಇದ್ದೀರ ಅಂತ ಅವ್ರ ತಂಡಕ್ಕೆ ಅವರೇ ಬೈಬೋದಿತ್ತಲ್ಲ. ಯಾಕೆ ಇಲ್ಲಿ ಗಿಲ್ಲಿಯವ್ರು ಮಾತಾಡ್ತಿದ್ರೆ ಬಂದ್ಬಿಟ್ಟು ಅವನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ ಬಿಡ್ರಿ ಫೂಟೇಜ್ಗೋಸ್ಕರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇನೋ ಒಂಥರ ಹೇಳ್ತಾರಲ್ಲ, ಸ್ವಲ್ಪ ಅತಿ ಆಗಿದೆ. ಇವಾಗ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಕಾವ್ಯ ಅವ್ರಿಗೂ ಕೂಡ ಸ್ವಲ್ಪ ಚೆನ್ನಾಗಿ ರೇಸ್ ಆಗಿದೆ, ಯಾಕಂತಂದ್ರೆ ಆಲ್ಮೋಸ್ಟು ಒಂದು ಒಳಗಡೆ ಇರೋ ವ್ಯಕ್ತಿತ್ವ ಈಚೆ ಬರಬೇಕು ಅಂತಂದರೆ ಈ ಥರ ಕೆರಳಿಸಿದಾಗ ಬರುತ್ತೆ. ನಾನು ಹೇಳ್ತಿರೋದು ಒಳ್ಳೆ ವ್ಯಕ್ತಿತ್ವ. ಇಲ್ಲಿ ಕಾವ್ಯ ಅವರು ಕೂಡ ತುಂಬ ಚೆನ್ನಾಗಿ ಫೈಟ್ ನೀಡ್ತಾ ಇದ್ದಾರೆ. ಬಟ್ ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಇಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಇಲ್ಲ ಅಂತಂದರೆ ಕಾವ್ಯ ಇಲ್ಲ ಅಂತಂದ್ರೆ ರಾಶಿಕ್ ಅವ್ರು ಹೇಳಿದ್ದಾರೆ. ಸ್ವಲ್ಪ ಇವರು ಗೇಮಲ್ಲಿ ತುಂಬ ಚೆನ್ನಾಗಿ ಆಡಿದ್ರೆ ಎಲ್ಲರೂ ಬಾಯಿಗೂ ಇಲ್ಲಿ ಬೀಗ ಹಾಕ್ಬೋದು. ಆಲ್ಮೋಸ್ಟ್ ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತಾ ವೀಕ್ಷಕರೇ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.